ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಕನ್ನಡ ಗೈಡ್ಲೈನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ನನ್ನನ್ನು ನೋಡಲಿಕ್ಕೆ ಬಂದಾಗ ಒಂದು ಹಾಸ್ಯ ಪ್ರಬಂಧವನ್ನು ಶ್ಯಾಮಲಾ ಬೆಳಗಾಂಕರ್ ಅವರು ಬರೆದಿರುವಂತಹ ಒಂದು ಕಾದಂಬರಿಯ ಸಾರಾಂಶವನ್ನು ನಾವು ಸಂಪೂರ್ಣವಾಗಿ ಎಲ್ಲರೂ ತಿಳಿದುಕೊಳ್ಳೋಣ. ಈ ಒಂದು ಕಾದಂಬರಿಯಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದಂದರೆ ಈ ಶ್ಯಾಮಲಾ ಬೆಳಗಾಂಕರ್ ಅವರು ತಮ್ಮ ಈ ಒಂದು ಪ್ರಬಂಧದಲ್ಲಿ ಏನಾಗುತ್ತೆ, ಸೃಜನಶೀಲವಾಗಿರುವಂತಹ ಹೊಸ ಕಲ್ಪನಾ ಶಕ್ತಿ ಉಳ್ಳ ಒಂದು ವಿಶಿಷ್ಟವಾಗಿರುವಂತಹ ಒಂದು ಪ್ರಬಂಧವನ್ನು ಇವರು ಹಾಸ್ಯವಾಗಿ ಬರೆದಿದ್ದಾರೆ. ಇಲ್ಲಿ ಎಂತಹ ಹಾಸ್ಯ ಅಂದರೆ ಯಾರಿಗೂ ನೋವಾಗದೆ ತುಂಬ ಸೊಗಸಾಗಿ ಯಾರನ್ನೂ ತುಂಬ ದುಃಖಕ್ಕೆ ಒಳಪಡದೆ ಅತ್ಯುತ್ತಮವಾಗಿರುವಂಥ ಒಂದು ಕಾದಂಬರಿಯನ್ನು ಇವರು ಬರೆದಿದ್ದಾರೆ. ಇನ್ನು ಈ ಒಂದು ಲೇಖಕರ ಪರಿಚಯ. ಶ್ಯಾಮಲಾ ಬೆಳಗಾಂಕರ್ ಅವರು 1910ರಲ್ಲಿ ಇವರು ಜನಿಸುತ್ತಾರೆ. 1943ರಲ್ಲಿ ಇವರು ಮರಣ ಹೊಂದುತ್ತಾರೆ. ಇವರು ಹುಟ್ಟೂರು ಧಾರವಾಡ. ಇವರ ಮೂಲ ಹೆಸರು ಸುಭದ್ರಾಬಾಯಿ. ಆದರೆ ಮದುವೆಯಾದ ನಂತರ ಶ್ಯಾಮಲಾ ಬೆಳಗಾಂಕರ್ ಎಂದವರು ಅವರ ಹೆಸರನ್ನು ಅವರು ಬದಲಾಯಿಸಿಕೊಂಡರು. ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಕಥಾ ಸಂಕಲನ 2 ಬರೆದಿದ್ದಾರೆ. ಒಂದು ಹೊಂಬಿಸಿಲು ಕಥಾ ಸಂಕಲನ, ಹೂಬಿಸಿಲು ಕಥಾ ಸಂಕಲನ. ಇವರ ಒಂದು ಕಥೆಯ ಒಂದು ಶೈಲಿ ಯಾವ ರೀತಿ ಇರೋದಂದರೆ, ಮಾತೃಭಾಷೆಯವರು ಮರಾಠಿ ಆಗಿದ್ದರೂ ಅಚ್ಚ ಕನ್ನಡದಲ್ಲಿ ಇವರು ಕಥೆಗಳನ್ನು ಬರೀತಾರೆ. ಜೊತೆಗೆ ಉತ್ತರ ಕರ್ನಾಟಕದ ಭಾಷೆ, ಆ ಮುಂದಿನ ಸೊಗಡು, ಆ ಗ್ರಾಮೀಣ ಪ್ರದೇಶಗಳ ಪದಗಳನ್ನು ಬಳಸು ಕಥೆಯನ್ನು ಸೊಗಸಾಗಿ ಮತ್ತು ಎಲ್ರಿಗೂ ಅರ್ಥವಾಗುವ ಸರಳವಾಗಿ, ಅಂದಿನ ಕಾಲದ ಒಂದು ಸೃಜನಶೀಲೆಯಾಗಿ, ಅಂದಿನ ಕಾಲದ ಹೊಸಬರಿಗೆ ಹಳಬರಿಗೆ ಅರ್ಥವಾಗುವ ರೀತಿಯಲ್ಲಿ ಇವರು ಅನೇಕ ರೀತಿಯ ಕಥೆಗಳನ್ನು ಬರೆದಿದ್ದಾರೆ. ಇವರು ಅಷ್ಟೇ ಅಲ್ಲ, ಸಮಾಜ ಸೇವೆಯನ್ನು ಮಾಡ್ತಿದ್ರು. ಇವರಿಗೆ ಲಂಬಾಣಿ ಶ್ರೀ ಬೋರ್ಡಿಂಗ್ ಅಂತ ಒಂದು ಮಕ್ಕಳಿಗೆ ವಸತಿ ಗೃಹವನ್ನು ತೆಗೆದು ಅಂದಿನ ಕಾಲಕ್ಕೊಬ್ಬ ಪ್ರಬುದ್ಧ ಮಹಿಳೆಯಾಗಿ ಇವರು ಏನು ಮಾಡ್ತಾರೆ, ತಮ್ಮ ಕಥೆಗಳನ್ನು ಬರೀತಾರೆ. ಜೊತೆಗೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಅಥವಾ ಕನ್ನಡದ ಮೊಟ್ಟ ಕಥೆಗಾರ್ತಿಯಾಗಿ ಇವರು ತಮಗೆ ಗುರುತಿಸಿಕೊಳ್ತಾರೆ ಅನ್ನುವಂತಹ ಒಂದು ನಮಗೆ ಮಾಹಿತಿಯಲ್ಲಿ ಇವರು ಕೊಡ್ತಾರೆ. ನಾವು ಇನ್ನು ಮುಖ್ಯವಾಗಿ ಈ ಒಂದು ಕಥೆಯನ್ನು ಗಮನಿಸಿದಾಗ ಈ ಕಥೆಯಕ್ಕೆ ನಾವು ಓಟಾಗ ಏನಾಗುತ್ತೆ, ಈ ಕಥೆಯಲ್ಲಿ ಏನಾಗುತ್ತೆ, ಕಥೆಯ ಹೆಸರು ನನ್ನನ್ನು ನೋಡಲಿಕ್ಕೆ ಬಂದಾಗ ಶ್ಯಾಮಲಾ ಬೆಳಗಾಂಕರ್ ಅವರು ಈ ಕಥೆಯನ್ನು ಬರೀತಾರೆ. ಈ ಕಥೆಯಲ್ಲಿ ಏನಾಗುತ್ತೆ, ಇಲ್ಲಿ ಶ್ಯಾಮಲಾ ಬೆಳಗಾಂಕರ್ ಅವ್ರು ಏನು ಮಾಡ್ತಾರೆ, ಈ ಒಂದು ಕಥೆಯನ್ನು ಹಾಸ್ಯವಾಗಿ ಸೃಜನಶೀಲವಾಗಿ ತಮ್ಮ ಕಥೆಯನ್ನು ಬರೀತಾರೆ. ಮೊದಲು ನಮಗೆ ಈ ಕಥೆಗೆ ಹೋಗುವಾಗ, ಈ ಕಥೆಯನ್ನು ಪ್ರವೇಶಿಸುವಾಗ ಅವರೇನು ಮಾಡ್ತಿದ್ದಾರೆ, ತಾನೊಬ್ಬ ದೊಡ್ಡ ಲೇಖಕಿ ಅಥವಾ ಕವಿತ್ರಿ ಆಗಲಿ ಅಂತ ಹೆಸರಾಂತ ಕಥೆಗಾರತೇನಲ್ಲ ನಾನು. ನಾನು ಅದರ ಬದಲಿಗೆ ಅದರ ಜೊತೆಗೆ ನಾನೇನು ಮಾಡ್ತೀನಿ, ಬರಹಗಾರರು ಅಂದರೆ ನನಗಿಂತ ದೊಡ್ಡ ಬರಹಗಾರರು, ಈ ಕಥೆಗಾರರು ಈ ಕಥೆಗಳು ಬರೆದಿರುವಂಥ ಕೆಲವು ಎಕ್ಸಾಂಪಲ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇಂತಹ ಕಥೆಗಳನ್ನು ನಾನು ಓದುವುದು ನನಗೆ ತುಂಬ ಆಸಕ್ತಿ. ಅಂಥ ಕಥೆಗಳ ಮೂಲಕ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ವಿನಮ್ರವಾಗಿ ಪರಿಚಯಿಸಿಕೊಳ್ತಾಳೆ. ನಾನು ಸಾಮಾನ್ಯ ಹೆಣ್ಣುಮಗಳು ನಾನು. ಸೊ ಆ ರೀತಿ ಏನು ಮಾಡ್ತಾಳೆ, ಆಕೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ತಾಳೆ. ಜೊತೆಗೆ ತಾವೇನು ಮಾಡ್ತಾರೆ, ತಮ್ಮನ್ನು ಹೆಣ್ಣು ನೋಡಲು ಬಂದಾಗ ಪ್ರಸಂಗ ಅಂದರೆ ಹೆಣ್ಣು ಮಗಳನ್ನು ಯಾರಾದರೂ ಮದುವೆ ಆಗಬೇಕಂದ್ರೆ ಮನೆಗೆ ಬರ್ತಾರೆ. ಆ ಮನೆಗೆ ಬಂದಾಗ ತನ್ನನ್ನು ನೋಡೋಕ್ಕೆ ಬಂದಿರುವಂಥ ಹುಡುಗನ ಒಂದು ಕಥೆಯನ್ನು ಇಲ್ಲಿ ಅವರು ಹಾಸ್ಯವಾಗಿ ಬರೀತಾರೆ. ಅಂದರೆ ಸಮಾಜದಲ್ಲಿ ಹೆಣ್ಣು ನೋಡುವ ಶಾಸ್ತ್ರದಲ್ಲಿರುವಂಥ ಕೃತಜ್ಞತೆ ಇಲ್ಲಿ ವಿಡಂಬಿಸಿದ್ದಾರೆ. ಅದು ಕೃತಜ್ಞತೆಯಾಗಿ ಯಾರಿಗೂ ನೋವಾಗದಂಗೆ ಇದೇನು ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ, ಆ ಕಥೆಯನ್ನು ಇವರು ಇಲ್ಲಿ ಬರೀತಾ ಹೋಗ್ತಾರೆ. ಸಾಮಾನ್ಯವಾಗಿ ಹೆಣ್ಣು ನೋಡುವಾಗ ಕಾರ್ಯಕ್ರಮ ಎಂದರೆ ತಕ್ಷಣ ಹುಡುಗಿ ಅಂದರೆ ಈ ಕಾರ್ಯಕ್ರಮ ಇದ್ದೇ ಇರ್ತದೆ, ಯಾರಾದರೂ ಆ ರೀತಿಯನ್ನು ಮಾಡ್ತಾರೆ, ಒಡವೆ ಧರಿಸ್ಕೊಂಡು ಮತ್ತು ಅನೇಕ ರೀತಿಯಂಥ ಹೊಸ ವಸ್ತ್ರ ಹೊಸ ಬಟ್ಟೆ ಹಾಕ್ಕೊಂಡು ವಯ್ಯಾರದಿಂದ ಸೊಗಸಾಗಿ ಏನು ಮಾಡ್ತಾರೆ, ಆಕೆ ಬಂದು ಕುಳಿತುಕೊಳ್ತಾಳೆ. ಬಡವರಾಗಿದ್ದರೂ ಪರವಾಗಿಲ್ಲ, ಹೆತ್ತವ್ರು ಏನು ಮಾಡ್ತಾರೆ, ಬೇರೆಯವರ ಮನೆಯಿಂದ ಏನು ಒಡವೆಯನ್ನು ಇಸ್ಕೊಂಡು ಬಂದು ಎಲ್ಲ ಶೃಂಗಾರ ಮಾಡಿ ಅಥವಾ ಸಾಲ ಆದರೂ ಮಾಡಿ ಏನು ಮಾಡ್ತಾರೆ, ಮೈ ಮೇಲೆಲ್ಲ ಒಡವೆಗಳು ಹಾಕ್ಕೊಂಡು ಹೊಸ ಸೀರೆ ಕಟ್ಕೊಂಡು ಶ್ರೀಮಂತರಂತ ಏನು ಮಾಡ್ತಾರೆ ಅವರು ಇಲ್ಲಿ ತಮಗೆ ಎಲ್ಲ ಅವರು ತೋರ್ಪಡಿಸ್ಕೊಳ್ತಾರೆ. ಅದು ಎಲ್ಲರಿಗಿದ್ದಂತಹ ವಾಡಿಕೆ. ಮತ್ತು ಕೆಲವರು ಏನು ಮಾಡ್ತಾರೆ, ಅದನ್ನು
ಆ ರೀತಿಯಾಗಿರುವಂಥ ಗಂಭೀರವಾಗಿ ನೋಡ್ತಾರೆ. ಆದರೆ ಇವರು ತಮಾಷೆಯಾಗಿ ಏನು ಮಾಡ್ತಾರೆ, ಈ ಒಂದು ಕಥೆಯಲ್ಲಿ ಅದನ್ನು ಬರೀತಾ ಹೋಗ್ತಾರೆ. ಆ ಲೇಖಕಿ ಮನೆಯವರಿಗೆ ಆಗ ಅವರನ್ನು ನೋಡಲು ಬರುವಂತಹ ವರನಿಕಡೆ ಇಂತಹ ತೋರಿಕೆ ಶ್ರೀಮಂತಿಕೆಯಲ್ಲಿ ಕೃತಜ್ಞತೆ ಚೆಲುವೆ ಆಕೆಗೆ ಅಂದರೆ ಬಂದವರಿಗೆ ಕೃತಜ್ಞತೆ ತೋರಿಸ್ತಾರೆ. ನಾವೆಷ್ಟು ನಿಮ್ಮನ್ನು ಇಲ್ಲಿ ಕೃತಜ್ಞತೆಯಿಂದ ನೋಡ್ಕೊಳ್ತಾ ಇರುವಂತಹ ಒಂದು ಕಥೆಯಲ್ಲಿ ಇವರು ಬರಿತಾ ಹೋಗ್ತಾರೆ. ಮೊದಲನೇ ಪಾಯಿಂಟ್ ನಿಮಗಿಲ್ಲಿದೆ, ಕವಿತೆಯ ಆಶಯ ನಿಮಗಿಲ್ಲಿ ಗೊತ್ತಾಗುತ್ತೆ. ಕವಿತೆಯ ಆಶಯ ಏನೆಂದರೆ ಅತಿಥಿಗಳಾಗಿ ಕಾಯುವಿಕೆ ಮತ್ತು ಮಳೆಯಿಲ್ಲದ ಗೊಂದಲ. ಸೊ ಈ ರೀತಿ ನಾವು ಇದನ್ನು ವಿವರಿಸ್ತಾ ಹೋಗಿ ಏನಾಗುತ್ತೆ, ಇನ್ನು ಅಂದರೆ ಈ ಲೇಖಕಿ ಅಕ್ಕ ಮತ್ತು ಭಾವ ಹುಡುಗನನ್ನು ಬರಕ್ಕೆ ಕೇಳಿರ್ತಾರೆ. ಆ ಹುಡುಗ ಬರಬೇಕು. ಸೊ ಬರಬೇಕೇನಾಗುತ್ತೆ, ಅದಕ್ಕೆ ಮುಂಚೆ ಆವತ್ತು ರಾತ್ರಿಯೇ ಅಕ್ಕ ಭಾವ ಇಬ್ಬರು ಮನೆಗೆ ಬಂದಿರ್ತಾರೆ. ಸೊ ಮನೆಗೆ ಬಂದೇನಾಗುತ್ತೆ, ಇಲ್ಲಿ ಲೇಖಕಿ ಏನು ಮಾಡಿದ್ದಾರೆ, ತಮ್ಮ ಈ ಗುಡಿಸಲು ಮನೆ ಅದು ಅವ್ರ ಮನೆ, ಆ ಗುಡಿಸಲು ಮನೆ ಪರಗಲ ಅತಿಥಿಗಳು ಬರುತ್ತಾರೆ ಅಥವಾ ಆ ಹುಡುಗ ಬರುತ್ತಾನೆ ಅಂತ ಏನು ಮಾಡ್ತಾರೋ ಎಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಏನು ಮಾಡ್ತಾರೆ, ಆ ಜಲ ಕಾಣಿಸಿದ್ರೆ ನೀರೆಲ್ಲ ಹಾಕಿ ಮನೆಯನ್ನು ಸ್ವಚ್ಛ ಮಾಡ್ತಾರೆ. ನೆಲದ ಮೇಲೆ ಜಮಖಾನ ಹಾಕ್ತಾರೆ. ಹಾಸಿಗೆ ಸಿದ್ಧದಂತೆ ಅಂದರೆ ಬಂದ ತಕ್ಷಣ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಎಲ್ಲ ಮನೆಯನ್ನು ಅವರು ಸಿದ್ಧತೆ ಮಾಡಿಕೊಳ್ತಾರೆ. ತಾಯಿ ಮತ್ತು ಅಕ್ಕ ಏನು ಮಾಡ್ತಾರೆ, ಚಹಾ ಮತ್ತು ಏನಾದರೂ ಅವ್ರು ಬಂದರೆ ಏನಾಗುತ್ತೆ, ಒಂದು ಸ್ವೀಟು ಒಂದು ಕಾರನ್ನು ತಿನ್ನಕ್ಕೆ ಏನಾದರೂ ಫಲಹಾರಗಳನ್ನು ಸಿದ್ಧ ಮಾಡಿಕೊಳ್ತಾರೆ. ಜೊತೆಗೆ ಯಾವುದೋ ದೊಡ್ಡ ಕೆಲಸದಲ್ಲಿ ನಾವು ನಿರತರವಾಗಿದ್ದೀವಿ ಅಂತ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಬರೋದು ನಿಂತು ನೋಡೋದು ಎಲ್ಲ ಏನು ಮಾಡ್ತಿರ್ತಾರೆ, ಅವರು ನೋಡ್ತಾ ಇರ್ತಾರೆ. ವರನ ಕಡೆಯವರು ಮಧ್ಯಾಹ್ನ ಸರಿಯಾಗಿ 2 ಗಂಟೆ ಆಗುತ್ತೆ, ಅವರು ಬರೋದಿಲ್ಲ. ಜೊತೆಗೆ ಏನಾಗುತ್ತೆ, ಆದರೂ 3 ಗಂಟೆ ಆದರೂ ಅವರು ಆ ಮನೆಗೆ ಬರ್ತಾ ಇಲ್ಲ. ಅಲ್ಲಿರುವಂಥ ತಾಯಿಗೆ ತುಂಬ ನೋವಾಗ್ತದೆ, ತುಂಬ ಬೇಸರವಾಗ್ತದೆ. ಜೊತೆಗೆ ಏನಾಗುತ್ತೆ, ಆ ಪದೇ ಪದೇ ಮನೆ ಮೇಲೆ ಹೋಗಿ ಆ ಬೀದಿ ಸಂಧಿ ಹೋಗಿ ತಗ್ಗಿ ಬಗ್ಗಿ ನೋಡ್ತಾರೆ ಬರ್ತಾ ಇದ್ದವ್ರು. ಈಗ ನಾವು ಬಸ್ ಲೇಟ್ ಆದಾಗ ಯಾವ ರೀತಿ ನೋಡ್ತಿರ್ತೀವಿ, ಸೊ ಆ ರೀತಿ ಅವ್ರು ಏನು ಮಾಡ್ತಾರೆ, ಆ ಬಗ್ಗೆ ಆ ಕಡೆ ಈ ಕಡೆ ಹೋಗಿ ನೋಡ್ತಿರ್ತಾರೆ. ಜೊತೆಗೆ ಏನು ಮಾಡ್ತಾರೆ, ತಾಯಿಗೆ ಒಂದು ರೀತಿ ಏನೋ ನಟಿಸ್ತಾ ಇದ್ದಾರೆ. ಜೊತೆಗೆ ಏತಕ್ಕಮ್ಮ ಸುಮ್ಮನೆ ದಾರಿ ನೋಡ್ತೀರಮ್ಮ, ಬರುವರಾದರೆ ಬಂದೇ ಬರ್ತಾರಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತ ಮಗಳು ಮಾತಾಡ್ತಾರೆ. ಆದರೂ ಅಮ್ಮನಿರುವಂತಹ ನೋವು ಬರಬೇಕಂತ ಗಂಡು ಮಗು ಬರಲಿಲ್ಲ ಅಂತ ಏನು ಮಾಡ್ತಾರೆ, ಅವರು ತುಂಬಾ ಬೇಸರವಾಗ್ತದೆ. ಒಳಗೊಳಗೆ ವರ ಬರುವಲ್ಲ ಎಂಬ ತೀವ್ರ ಆತಂಕವಾಗ್ತದೆ. ಸಮಯ ಕೆಳದಂತೆ ನಿರಾಶೆ, ಅಯ್ಯೋ ಸಮಯ ಆಗೋಗ್ತದೆ, ಇನ್ನೇನು ರಾತ್ರಿ ಅಷ್ಟೊತ್ತಿಗೆ ಯಾರು ಬರ್ತಾರೆ ಅಂತ. ಜೊತೆಗೆ ನಿರಾಶೆ ಬರ್ತದೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಈಗಾಗಲೇ ಏತಕ್ಕೆ ಜಮಖಾನೆ ಹಾಕ್ಸಿದ್ದೀರಾ ಅಂದರೆ ಇನ್ನೂ ಬಂದ ಮೇಲೆ ಹಾಕ್ಬೋದಾಗಿತ್ತಲ್ಲ, ಈಗಲೇ ಯಾಕೆ ನೀವು ಜಮಖಾನೆ ಹಾಕಿದ್ದೀರಾ ಅಂತ ಆಕೇನು ಮಾಡ್ತಾರೆ, ತಮ್ಮ ಈ ಒಂದು ಅಲ್ಲಿ ಮಳೆಯವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಇಂದು ಕೋಪದಿಂದ ಅವ್ರು ಏನು ಮಾಡ್ತಾರೆ, ಮತ್ತೆ ಅದು ಮುಡ್ಚಲು ಪ್ರಯತ್ನ ಪಡ್ತಾರೆ. ಇದಾದಮೇಲೆ 2ನೇ ಪಾಯಿಂಟ್, ಭಾರೀ ಮಳೆ ಮತ್ತು ರಾತ್ರಿ ಆಗಮನ. ಹೀಗೆ ಕಾಯುತ್ತಿರುವಾಗ ಏನಾಗುತ್ತೆ, ಸಾಯಂಕಾಲವಾಗೋಗುತ್ತೆ. ಸಾಯಂಕಾಲ ಏನಾಗುತ್ತೆ, ಜೋರಾಗಿರುವಂತಹ ಮಳೆ ಬರ್ತದೆ. ಆ ಜೋರಾಗಿರುವಂಥ ಮಳೆ ಬಂದಾಗ ಏನಾಗುತ್ತೆ, ಲೇಖಕಿ ಮನಸ್ಸಲ್ಲಿ ಚಿಂತೆ ಕಾರ್ಮೋಡ, ಅಯ್ಯೋ ಇನ್ನೇನು ಮಳೆ ಬಂದಿದೆ, ಇನ್ನು ಬರೋಕ್ಕೆ ಅವರು ಸಾಧ್ಯತೆ ಇಲ್ಲ, ಇನ್ನು ಅವರು ಬರೋದೇ ಇಲ್ಲ. ಆದರೆ ಮಳೆ ನಿಂತೋಗುತ್ತೆ, ಹುಣ್ಣಿಮೆ ಆಗಿರುವಂಥ ಚಂದ್ರ ಬರ್ತಾನೆ. ಆದರೆ ನಮ್ಮ ಮನೆಯ ಚಂದ್ರ ಬರಲಿಲ್ವಲ್ಲ ಅಂತ ಏನು ಮಾಡ್ತಾರೆ, ಆ ಚಂದ್ರನಿಗೆ ಹೋಲಿಸಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ಆ ಒಂದು ಹುಡುಗನನ್ನು ಅವರು ಈ ರೀತಿ ಆಗಿರುವಂತಹ ಆಸೆ ಇಟ್ಕೊಂಡಿರ್ತಾರೆ ಬರ್ತಾರೆ ಅಂತ. ಸೊ ಏನಾಗುತ್ತೆ, ಅಷ್ಟೊತ್ತಿಗೆ ಮೋಡಗಳೆಲ್ಲ ಬೆಳ್ಳಗಾಗ್ತದೆ, ನಕ್ಷತ್ರಗಳು ಕಾಣಿಸುತ್ತೆ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ರಾತ್ರಿಯಲ್ಲಿ ಆ ಚಂದ್ರ ಹುಡ್ತಾನೆ. ಆದರೆ ನಮ್ಮ ಚಂದ್ರ ಮಾತ್ರ ಇನ್ನೂ ಬರಲಿಲ್ಲ ಅಂತ ಏನು ಮಾಡ್ತಾರೆ, ಅವರೆಲ್ಲರೂ ಬೇಸರವಾಗ್ತದೆ. ಹಿಂಗೇನೋ ಅಕ್ಕ ಪಾಪ ಬಂದಿದ್ರಲ್ಲ, ಅವ್ರಿಗಾದ್ರೂ ಊಟ ಬಡಿಸೋಣ ಅಂತ ಊಟ ಬಡಿಸೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಎಲ್ಲರೂ ಸಿದ್ಧತೆ ಮಾಡ್ಕೊಂಡು ಊಟನ ಬಡಿಸೋಕ್ಕೆ ಅವರು ಪ್ರಾರಂಭಿಸ್ತಾರೆ. ಇನ್ನು ರಾತ್ರಿಯ ಮೊದಲ ಭೇಟಿ ಮತ್ತು ಸಿನಿಮಾದ ಪ್ರಸಂಗ. ಎಲ್ಲರೂ ಊಟ ಮಾಡುತ್ತಿದ್ದಾಗ ಏನಾಗುತ್ತೆ, ಹುಡುಗ ಬಂದಿದ್ದಾನೆ ಅಂತ ಒಂದು ಶುಭ ವಾರ್ತೆ ಗೊತ್ತಾಗುತ್ತೆ. ಹಾಗೆ ಏನಾಗುತ್ತೆ, ಜೊತೆಗೆ ಮರುದಿನ ಅಷ್ಟೊತ್ತಿಗೆ ಬರದಷ್ಟಿಗೆ ಏನಾಗುತ್ತೆ, ಇನ್ನು ಪೂರ್ತಿ ಕತ್ತಲಾಗೋಗಿರ್ತದೆ. ಅಲ್ಲಿ ಯಾವುದೇ ರೀತಿ ಅವರಿಗೆ ಕರೆಂಟ್ ಇರೋದಿಲ್ಲ. ಜೊತೆಗೆ ಆ ಭಾವ ಏನು ಮಾಡ್ತಾರೆ, ಹಿಂಗೆ ನಾವು ಲೇಟ್ ಆಗೋಗಿದೆ, ಮರುದಿನ ನಾಳೆ ಬೆಳಗ್ಗೆ ಹುಡುಗಿಯನ್ನು ಹುಡುಗಿನ ನೋಡೋಣ ಅಂತ ಹೇಳ್ತಾರೆ. ಆದರೆ ಹೊಸ ಭಾವನನ್ನು ನೋಡುವ ಉತ್ಸಾಹದಲ್ಲಿ ಅಕ್ಕ ಏನು ಮಾಡ್ತಾರೆ, ನಮ್ಮ ತಂಗಿಯನ್ನು ನಾಳೆ ಬೆಳಕಿನ ನೋಡೋಲಿಕ್ಕೆ ಹೀಗೆ ನೋಡೋಣ, ರಾತ್ರಿಯೇ ನೋಡಿಬಿಡೋಣ ಅಂತ ಏನು ಮಾಡ್ತಾರೆ, ತನ್ನ ಅಕ್ಕ ಆ ಭಾವನೆಗೆ ಹೇಳಿದಾಗ ಏನಾಗುತ್ತೆ, ಈ ಮಾತು ಹುಡುಗನಿಗೂ ಇಷ್ಟ ಆಗುತ್ತೆ. ಹುಡುಗನ ಏನು ಮಾಡ್ತಾನೆ, ಅವತ್ತು ಈಗಲೇ ನೋಡೋಣ ಅಂತ ಇಬ್ಬರು ಅವರು ಆ ಹುಡುಗಿ ನೋಡೋಕ್ಕೆ ಆ ಒಂದು ಕಾರ್ಯಕ್ರಮವನ್ನು ಇಬ್ಬರು ಅಲ್ಲಿ ಆಗ ಪ್ರಾರಂಭಿಸ್ತಾರೆ.
ಅಕ್ಕ ಲೇಖಿಕೆ ಏನು ಮಾಡ್ತಾಳೆ, ಮತ್ತೊಬ್ಬರ ಫಲಹಾರ ಮಾಡಿಸಿ ಸ್ವಲ್ಪ ಸ್ವಲ್ಪ ಇರುವಂಥ ಮನೆಯಲ್ಲಿ ಫಲಹಾರ ಮಾಡಿಸಿ ಒಂದು ಚಹಾ ಮಾಡಿಸಿ ಎಲ್ಲ ಏನು ಮಾಡ್ತಾರೆ, ರೆಡಿ ಮಾಡ್ತಾರೆ. ಜೊತೆಗೆ ಕತ್ತಲಾಗೋಗಿರ್ತದೆ. ಆ ಕತ್ತಲಾಗಿ ಏನು ಮಾಡ್ತಾರೆ, ಇನ್ನು ಈ 3-4 ದೀಪಗಳ ಜಾಸ್ತಿ ಹಚ್ಚುತ್ತಾರೆ. ಒಂದೆರಡನ್ನು ಗೋಡೆಗೆ ನೇತಾಕ್ತಾರೆ, ಇನ್ನು 2-3 ಹುಡುಗ ಮತ್ತು ಹುಡುಗಿ ಪಕ್ಕದಲ್ಲಿ ಏನು ಮಾಡ್ತಾರೆ, ಹುಡುಗರು ಕಾಣಿಸ್ಬೇಕಲ್ಲ, ಆ ಕಾಣಿಸೋಕ್ಕೋಸ್ಕರ ಏನು ಮಾಡ್ತಾರೆ, 2-3 ದೀಪಗಳನ್ನು ಆ ಹುಡುಗ ಮತ್ತು ಹುಡುಗಿ ಪಕ್ಕದಲ್ಲಿ ಇಟ್ಟು ಏನು ಮಾಡ್ತಾರೆ, ಅವರಿಬ್ಬರು ಒಬ್ಬೊಬ್ಬರನ್ನು ನೋಡ್ಕೊಳ್ತಾರೆ. ಆದರೆ ನೋಡ್ಕೊಂಡಾದ್ಮೇಲೆ ಆಗುತ್ತೆ, ಈ ಅಕ್ಕ ಈ ಭಾವ ಮತ್ತು ಏನು ಮಾಡ್ತಾರೆ, ಈ ಒಂದು ತನ್ನ ಗೆಳೆಯರು ಮತ್ತು ಈ ಹುಡುಗ ಏನು ಮಾಡ್ತಾರೆ, ಸಿನಿಮಾಗೆ ಹೋಗ್ತಾರೆ. ಇನ್ನು 3ನೇ ಪಾಯಿಂಟು, ಮುಂಜಾನೆ ಶೃಂಗಾರ ಮತ್ತು ವ್ಯಕ್ತಿತ್ವದ ಪರಿಕಲ್ಪನೆ. ಇಲ್ಲಿ ಪರೀಕ್ಷೆಗಳು ಅಂದ್ರೆ ಏನಾಗುತ್ತೆ, ಇಲ್ಲಿ ಮರುದಿನ ಏನಾಗುತ್ತೆ, ಆ ಹುಡುಗ ಮತ್ತು ಆ ಗೆಳೆಯರೆಲ್ಲ ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಅಕ್ಕ ಬಲವಂತಾಗಿ ಸಹ ಒಪ್ಪಿಸಿ ಲೇಖಿಕೆಯ ಒಂದು ಪ್ಯಾಷನ್ ಆಗಿದ್ದ ಸಾರಸತ್ವದ ಶೈಲಿಯ ಜಡೆಯನ್ನು ಆ ಹುಡುಗಿಗೆ ಲೇಖಿಕೆ ಏನು ಮಾಡ್ತಾರೆ, ಉದ್ದವಾಗಿರುವಂಥ ಒಂದು ಮಲ್ಲಿಗೆ ಜಡೆಯನ್ನು ಹಾಕ್ತಾರೆ. ಸೂರ್ಯೋದಯವಾಗದಂತೆ ಏನಾಗುತ್ತೆ, ಗುಲಾಬಿ ಬಣ್ಣದ ಸೀರೆಯನ್ನು ಹಾಕಿ ಉಡಿಸ್ತಾಳೆ. ಜೊತೆಗೆ ಇಲ್ಲಿ ರೇಷ್ಮೆ ಜರಿಜಿ ಎನ್ನುವಂತಹ ಬ್ಲೌಸ್ ಧರಿಸ್ತಾಳೆ. ಕಿವಿಯಲ್ಲಿ ಮುತ್ತಿನ 2 ಓಲೆಗಳನ್ನು ಅಥವಾ 2 ಹಾಕ್ತಾರೆ. ಕೊರಳಿಗೆ ಒಂದು ಸರವನ್ನು ಹಾಕ್ತಾರೆ. ಜಡೆಯನ್ನು ನೋಡಿದರೆ ಅವಳನ್ನು ಸಹ ನಾಗವೇಣಿ ಅಂದರೆ ಉದ್ದವಾಗಿರುವಂತಹ ಜಡೆ, ಅದಕ್ಕೋಸ್ಕರ ಅವನಿಗೆ ನಾಗವೇಣಿ ಅಂತ ನಾವು ಕರೀಬೋದು. ಸೊ ಆ ರೀತಿ ಏನು ಮಾಡ್ತಾರೆ, ಹುಡುಗ ಬರ್ತಾರೆ ಅಂತೇಳಿ ಶೃಂಗಾರ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡು ಅವರು ರೆಡಿಯಾಗಿ ಅಲ್ಲಿ ಕಾಯ್ತಾ ಇರ್ತಾರೆ. ವರನ ತನ್ನ ಗೆಳೆಯರೊಂದಿಗೆ ಸಹ ಬರ್ತಾರೆ ಒಳಗೆ. ಅಂದರೆ ವರ ಏನು ಮಾಡ್ತಾನೆ, ಆ ಹುಡುಗ ತನ್ನ ಸ್ನೇಹಿತರೊಂದಿಗೆ ಆ ಮನೆ ಒಳಗೆ, ಲೇಖಿಕೆ ಮನೆ ಒಳಗೆ ಅವರು ಬರ್ತಾರೆ. ಆ ಬಂದ ತಕ್ಷಣ ಅವರ ಒಂದು ಆ ಉತ್ಸಾಹ ಏನಾಗುತ್ತೆ, ಸ್ವಲ್ಪ ಮಾಯವಾಗಿ ಗಾಬರಿ ಆಗ್ತದೆ, ಎದೆ ಬಡಿತ ಜಾಸ್ತಿ ಆಗ್ತದೆ, ಮೈ ತುಂಬ ಬೆವರು ಬರ್ತದೆ. ಜೊತೆಗೆ ಅಕ್ಕಭಾವ ನಡುವೆ ಬಂದು ಆಕೆ ಮಧ್ಯದಲ್ಲಿ ಆಕೆ ಲೇಖಿಕೆ ಕೂತ್ಕೊಳ್ತಾಳೆ. ಈ ಒಂದು ಕಲ್ಲನೋಟ ಗೊತ್ತಲ್ಲ, ಒಂದೇ ಕನ್ನಡೋದು ಒಂದೇ ರೀತಿ, ಈ ರೀತಿ ಏನು ಮಾಡ್ತಾಳೆ ಆಕೆ ತನ್ನ ಮುಂದೆ ಆಗಿ ಹುಡುಗನನ್ನು ಆಕೆ ನೋಡ್ತಾರೆ. ಇನ್ನು ಆ ಹುಡುಗಿಗೆ ಪರೀಕ್ಷೆಗಳು ಮಾಡಬೇಕಲ್ಲ, ಆ ಹುಡುಗಿಗೆ ಪರೀಕ್ಷೆ ಮಾಡುವಾಗ ನಿಮಗೆ ಕನ್ನಡ ಓದಲಕ್ಕೆ ಬರುತ್ತಾ ಅಂತಾರೆ. ನಂತರ ಮರಾಠಿ ವಿದ್ಯಾಹಾರ ನಾಟಕವನ್ನು ಆಕೆ ತುಂಬ ಚೆನ್ನಾಗಿ ಓದ್ತಾಳೆ. ದೃಶ್ಯನೂ ಓದಿದಂಗೆ ನಿಮ್ಗೆ ಇಂಗ್ಲೀಷ್ ಓದಕ್ಕೆ ಬರೋದಂಗ ಆಕೆ ಚಕ್ಕಟ್ಟೇನು ಮಂದಿ ಶೇಕ್ಸ್ಪಿಯರ್ನ ಒಂದು ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಪರ್ಷಿಯಾಲ ಭಾಷೆವಿರುವಂಥ ಪುಸ್ತಕವನ್ನು ತಂದು ಕೊಡ್ತಾಳೆ. ಇಂಗ್ಲೀಷನ್ನು ಚೆನ್ನಾಗಿ ಓದ್ತಾಳೆ. ಈಗ ಕನ್ನಡ ಪರೀಕ್ಷೆ ಆಯಿತು, ಮರಾಠಿ ಪರೀಕ್ಷೆ ಆಯಿತು, ಮತ್ತು ಇಂಗ್ಲೀಷ್ ನಾಟಕವನ್ನು, ಶೇಕ್ಸ್ಪಿಯರ್ ನಾಟಕವನ್ನು ಅತ್ಯುತ್ತಮವಾಗಿ ಆಕೆ ಓದ್ತಾಳೆ. ಸೊ ಇಷ್ಟಾದ್ಮೇಲೆ ಏನಾಗ್ತದೆ, ಆಡ್ಬೋದಲ್ಲ ಆಕೆ ಅಂದಾಗೆ ನಾವು ಆಡ್ಬೋದು ಸಲ ಅಂದಾಗ ಆವಾಗ ಭಾವ ಏನು ಮಾಡ್ತಾರೆ, ಸ್ವಲ್ಪ ನಾಚಿಕೆ ಪಡ್ತಿದೆ, ಆಡೋಕ್ಕಾಗ್ತಿಲ್ಲ ಅಂತಾರೆ. ಆ ಹುಡುಗ ಏನು ಮಾಡ್ತಾನೆ, ಅವ್ರು ಓದಿದ್ದು ನನಗೆ ಕೇಳಿಸಿದೆ, ಅತ್ಯುತ್ತಮವಾಗಿ ಓದ್ತಾ ಇದ್ದಾರೆ, ಅವರ ಧ್ವನಿ ಚೆನ್ನಾಗಿದೆ, ಇನ್ನೇನು ಆಡೋದೇನು ಬೇಡ ಅಂತ ಅವ್ರು ಏನು ಮಾಡ್ತಾರೆ, ಆ ಒಂದು ಮಾತು ಹುಡುಗ ಹೇಳ್ತಾನೆ. ಆವಾಗ ಹುಡುಗಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಈಗ ಇಂಗ್ಲೀಷ್ ಬೇರೆ ಮಾತಾಡ್ತಿದ್ದಲ್ಲ, ಇಂಗ್ಲೀಷ್ ಮಾತಾಡೋ ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ತಾರೆ. ಒಂದು ಅಡುಗೆನೂ ಮಾಡಿಬಿಡಿ, ಅದನ್ನು ಪರೀಕ್ಷೆ ಮಾಡೋಣ ಅಂತ ಏನು ಮಾಡ್ತಾರೆ, ಆ ಒಂದು ಟೆಸ್ಟನ್ನು ಮಾಡಿಸ್ತಾರೆ, ಅಡುಗೆನೂ ಮಾಡಿಸ್ತಾರೆ. ಸಂಜೆ ಏನಾಗುತ್ತೆ, ಎಲ್ರಿಗೂ ಚೆನ್ನಾಗಿರುವಂಥ ಅಡುಗೆ ಮಾಡಿ ಏನು ಮಾಡ್ತಾರೆ ಆಕೆ ಬಡಿಸೋದ್ರಿಂದಾಗಿ ಇನ್ನು ಅಡುಗೆ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿರ್ತಾರೆ. ಇನ್ನು ಅಡುಗೆ ಮಾಡೋಕ್ಕೂ ಬರುತ್ತೆ ಅಂತ ಅವರು ತೀರ್ಮಾನ ಮಾಡ್ತಾರೆ. ಸೊ ಇದಾದಮೇಲೆ ಅಟ್ಟದ ಮೇಲಿನ ಕೋಣೆಯ ಸಂಭಾಷಣೆ ಮತ್ತು ತೀವ್ರ ತಪ್ಪು ತಿಳುವಳಿಕೆ. ಸೊ ಎಲ್ಲ ಆಗೋಗಿದೆ. ಇನ್ನು ಮರುದಿನ ಬೆಳಗ್ಗೆ ಎಲ್ಲರೂ ಹೋಗಬೇಕು ಅಂತ ಕಸ ಹೊಡೆಯುವಂಥ ಮುನ್ನವೇ ಆತ ಮತ್ತೆ ಉಪ್ಪಿಟ್ಟು ತಿನ್ನುವ ಆಸೆಯಲ್ಲಿ ಮತ್ತೆ ಮನೆಗೆ ಬೆಳಗ್ಗೆ ಬರ್ತಾನೆ. ಉಪ್ಪಿಟ್ಟು ತಿಂತಾನೆ, ಚೆನ್ನಾಗಿರ್ತದೆ. ಇನ್ನೇನು ನಾನು ಹೋಗ್ತೀನಿ ಅಂದಾಗ ಭಾವ ಅವನನ್ನು ಸಹ ಏನು ಮಾಡ್ತಾರೆ, ಆ ಮನೆ ಮೇಲಿರುವಂಥ ಒಂದು ಕೊಠಡಿಗೆ ಕರ್ಕೊಂಡು ಹೋಗ್ತಾನೆ. ಆ ಕೊಠಡಿಯಲ್ಲಿ ಈ ಭಾವ ಮತ್ತು ಈ ಬಂದಿರುವಂತಹ ಹುಡುಗ ಇಬ್ಬರು ಮಾತಾಡ್ಕೊಳ್ತಿರುವಂಥ ಈ ಮಾತಾಡ್ಕೊಳ್ಳೋ ವಿಷಯದಲ್ಲಿ ಮದುವೆ ಬಗ್ಗೆ ಮಾತಾಡ್ತಾರೇನೋ, ಯಾವಾಗ ಮದುವೆ ಅಂತ ಈ ಲೇಖಿಗೆ ತುಂಬ ಕುತೂಹಲ ಆಸೆ ಆಗುತ್ತೆ ಕೇಳಬೇಕು ಅಂತ. ಅದಕ್ಕೋಸ್ಕರ ಅವರಿಬ್ಬರು ಒಳಗೋದಾಗ ಏನು ಮಾಡ್ತಾಳೆ, ನಿಧಾನಕ್ಕೆ ಬಾಗಿಲು ತೆಗೆದು ಆ ಬಾಗಿಲ ಸಂದಿಯಲ್ಲಿ ಏನು ಮಾಡ್ತಾಳೆ, ಆ ಭಾವ ಮತ್ತು ಈ ಹುಡುಗ ಮಾತಾಡುವಂಥ ಕೆಲವು ವಿಚಾರಗಳನ್ನು ಆಕೆ ಕೇಳಿಸ್ಕೊಳ್ತಾಳೆ. ಈಗ ಭಾವ ಮಾತಾಡ್ತಾನೆ, ಹೋಗುವ ಮೊದಲು ಸಹ ಬೇಕಾದರೆ ಇನ್ನೊಮ್ಮೆ ಚೆನ್ನಾಗಿ ಪರೀಕ್ಷಿಸಬಹುದಲ್ಲವೇ, ಹೆಂಗೋ ನೀವು ಹೋಗ್ತಾ ಇದ್ದೀರಾ, ಇನ್ನೊಂದ್ಸಲ ಹುಡುಗಿಯನ್ನು ಹಿಂಗೆ ನೀವು ಪರೀಕ್ಷೆ ಮಾಡಬಹುದಲ್ಲ, ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದಲ್ಲ ಅಂತ ಭಾವ ಆ ಹುಡುಗನನ್ನು ಕೇಳ್ತಾನೆ. ಆ ಹುಡುಗ ಏನಂತಾನೆ, ನಿನ್ನೆ ನೋಡೋದಾಗಿಂತೂ ಆಕೆ ಬಳಗನ್ನು ಕುರುಡಾಗಿಟ್ಟು, ಅಂದರೆ ನಿನ್ನೆ ನೋಡಿದೆ, ಇವಾಗ ನೋಡ್ತಿದ್ದಾಗ ಬಳಗನ್ನು ಸ್ವಲ್ಪ ಕುರುಡಾಗಿದೆ. ಮತ್ತೇನಾಗುತ್ತೆ, ಈ ಮಾತು ಕೇಳಿದ ತಕ್ಷಣ ಹುಡುಗಿಗೆ ತುಂಬ ಆತಂಕ ಆಗುತ್ತೆ. ನನಕನ್ನೇನೆ ಚೆನ್ನಾಗಿದೆಯಲ್ಲ, ಈತ ಏನು ಹಿಂಗೆ ಮಾತಾಡ್ತಿದ್ದಾನೆ ಅಂತ ಬಾಗಿಲು ಹಿಂದ್ಗಡೆ ಹಾಕಿ ಮನಸ್ಸಲ್ಲಿ ಒಂದು ರೀತಿ ಆಘಾತ ಆಗ್ತದೆ. ಮತ್ತೆ ಭಾವ ಮಾತಾಡ್ತಾನೆ, ದೃಷ್ಟಿ ಚೆನ್ನಾಗಿದೆ, ಬೇಕಾದರೆ ಸಂಜೆ ಆದ ಮೇಲೆ ಓಡೋಡಿಸಿ ನೋಡ್ಬೋದಲ್ಲ, ದೃಷ್ಟಿ ಏನೋ ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ದೃಷ್ಟಿ ಚೆನ್ನಾಗಿದೆ, ಸಂಜೆ ಆದಮೇಲೆ ಇನ್ನೊಂದ್ಸಲ ನಾವೇನ್ಬೋದು ಓಡಿಸಿ ನೋಡಿದ್ರೆ ನಿಮಗೆ
ಗೊತ್ತಾಗುತ್ತಲ್ಲ ಅಂತ ಭಾವ ಅಂದಾಗ ವರ ಅಲ್ಲದೆ ಒಂದು ಕಾಲು ಸಹ ಕುಂಟಿಯಂತೆ ನಿನ್ನೆ ನೆಗಡಿಯ ಮೇಲಿಂದಲೇ ಸಹ ಗಮನಿಸಿದೆ. ಅಂಗಡಿಯಿಂದ ನನಗೆ ಅಂದರೆ ಇಲ್ಲಿ ನಾನು ಒಂದು ಕಾಲು ಕುಂಟಿ ಇದೆ, ನಾನು ನಿನ್ನೆನೇ ಗಮನಿಸಿದೆ, ಅರ್ಥ ಆಯ್ತಾ? ಸೊ ಆ ರೀತಿ ಅಂದಾಗ ಹುಡುಗಿ ಕಂಗಾಲಾಗುತ್ತೆ, ಎರಡು ಕಾಲಕ್ಕೆ ನೋಡ್ಕೊಳ್ತೆ, ನನ್ನ ಕಾಲು ಏನು ಚೆನ್ನಾಗಿದೆ, ಇವನೇನು ಈ ರೀತಿ ಕುಂಟಿ ಅಂತ ಮಾತಾಡ್ತಿದ್ದಾನೆ ಅಂತ ಅನಿಸುತ್ತೆ. ಜೊತೆಗೇನಾಗುತ್ತೆ, ಕೂದಲು ತುಂಬ ಬಿರುಸಾಗಿದೆ, ತುಂಬ ಗಡಸಾಗಿದೆ, ಅದಕ್ಕೋಸ್ಕರನೇ ರೇಷ್ಮೆ ಅಂತ ಮೃದುವಾಗಿಲ್ಲ ಅಂತ ಕೋಪಗೊಂಡು ಏನು ಮಾತಾಡಾಗ ಆ ಹುಡುಗಿಗೆ ತುಂಬ ಬೇಜಾರಾಗುತ್ತೆ. ಇವನು ನಾನು ಖಂಡಿತ ಇವನನ್ನು ಮದುವೆ ಆಗಲ್ಲ, ನಾನು ಮದುವೆ ಆಗೋದೇ ಇಲ್ಲ ಇಂತಹ ಒಂದು ಹುಡುಗನನ್ನು ಅಂತ ಆಕೆ ನಿರ್ಧರಿಸ್ತಾಳೆ. ವರ ಬುದ್ಧಿಯೇನೋ ಚುರುಕು ಕಾಣಬಹುದು, ಸ್ವಲ್ಪ ಬುದ್ಧಿ ಮಾತ್ರ ಚುರುಕಾಗಿದೆ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾಳೆ ಅಂತ ವರ ಮಾತಾಡ್ತಾನೆ. ಭಾವ ಅದು ಬುದ್ಧಿ ಹೇಳುವುದಕ್ಕೆ ತೀಕ್ಷ್ಣ ಉಂಟು, ಭಾವನು ಹೌದು ತುಂಬ ತೀಕ್ಷ್ಣವಾಗಿ ತುಂಬ ಸೂಕ್ಷ್ಮವಾಗಿ ಆಕೆ ಬುದ್ಧಿವಂತಲಾಗಿ ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ದಾಳೆ ಅಂತ ಭಾವ ಅಂತ. ಇನ್ನು ವರ ಪ್ರತಿಯೊಂದು ತನ್ನ ಮನಸ್ಸಿಗೆ ಏನಾಗುತ್ತೆ ಬಂದಿದೆ ಅಂದರೆ ಬಾಯಿಗೆ ತೆಗೆದ ಸಹ ಹುಳಿ ಹುಡುಗರ ಸಹ ಅಂದರೆ ನೋಡಕ್ಕಂತೂ ಸಹ ಹುಳಿ ಥರ ಇದ್ದಾಳೆ, ಅಷ್ಟು ಗಂಡು ಬೀರಿತಲಿದ್ದಾಳೆ ಅಂತ ಆಕೆಗೆ ಅಂದಾಗ ಈಕೆಗೆ ತುಂಬಾ ಸಿಟ್ಟು ಬರ್ತದೆ. ಆ ಸಿಟ್ಟು ಬರುತ್ತೆ. ಕಳೆದ ವಾರ ಪಾಂಡವಪುರಕ್ಕೆ ಹೋಗಿ ಬಂದಿದ್ದೆ, ನನ್ನ ಮನಸ್ಸಿಗೆ ಬಂದಿದ್ದೆ ಮೈಕೆಯಿಂದಾಗಿ ಅಂದರೆ ಪಾಂಡವಪುರಕ್ಕೆ ಹೋಗಿದ್ದೆ, ಪಾಂಡವಪುರದ ಹುಡುಗಿ ಇದ್ಲು, ಅವರನ್ನು ನೋಡಿದೆ, ತುಂಬ ಚೆನ್ನಾಗಿದ್ದಳು ಸಹ, ಮತ್ತು ಆಕೆ ಆ ತಾಯಿನೂ ಒಪ್ಪಿಕೊಂಡಿದ್ದಾಳೆ. ಅದಕ್ಕೋಸ್ಕರ ಏನಾಗುತ್ತೆ, ಆ ಪಾಂಡವಪುರ ಹುಡುಗಿಯ ಇಷ್ಟವಾಗಿದ್ದ ಮೇಲೆ ನನ್ನನ್ನು ನೋಡೋಕ್ಕೆ ಏಕೆ ಈತ ಬಂದಿರಬೇಕು, ಅವ್ರನ್ನೇ ಮದುವೆ ಆಗುತ್ತಿಲ್ಲ, ನನ್ನನ್ನು ಯಾಕೆ ಬಂದೆ ಅಂತ ಆಕೆ ಆ ಹುಡುಗಿ ಬಾಗಿಲು ಹಿಂದುಗಡೆಯಿಂದಾಗ ಆ ರೀತಿ ಆಸೆ ಪಡ್ತಾ ಇದ್ದಾಳೆ. ಜೊತೆಗೇನಾಗುತ್ತೆ, ವರ ಒಳ್ಳೆಯದು ನೋಡುವ ಒಂದು ಕಾರನ್ನು ಕೊಳ್ಳಬೇಕೆಂದು ನನ್ನ ಮನಸ್ಸಲ್ಲಿದೆ, ಅಪ್ಪನೇ ಕೊಡಿರಿ, ಒಳ್ಳೆ ತಗೋಬೇಕು, ಒಂದು ಕಾರ್ ತಗೋಬೇಕಿದೆ, ನನಗೆ ಅಪ್ಪನೇ ಕೊಡಿ ಅಂತಾರೆ. ಅವರಿಬ್ಬರು ಏನು ಮಾಡ್ತಾರೆ, ರೀತಿ ಮಾತಾಡ್ತಿದ್ದಾಗ ಗಂಟಲು ಏನಾಗುತ್ತೆ, ಅವರು ಹೊರಬರುವುದನ್ನು ಲೇಖಕಿ ಗೊತ್ತಾಗ್ತದೆ. ಆ ಲೇಖಕಿಗೆ ಗೊತ್ತಾದ ಏನಾಗುತ್ತೆ, ಅಲ್ಲಿ ಆ ಬಾಗಿಲಿಂದ ಆಕೆ ಹೊರಗಡೆ ಓಡೋಗ್ತಾರೆ. ಸಾಯಂಕಾಲ 4 ಗಂಟೆಗೆ ವರನು ಮೋಟಾರ್ ತಪ್ಪಿಸದೆಂದು ಮತ್ತೆ ಮನೆಗೆ ಬರುತ್ತಾನೆ. ಆಗ ಭಾವನ ಲೇಖಿಯ ಕೈಯಿಂದಲೇ ಹಾಸಿಗೆ ಹಾಸಿ ಚಹಾ ಕೊಡಿಸಿ ದೀಪ ಹಚ್ಚಿಸಿ ಅವರೆದುರು ಸಹ 7-8 ಬಾರಿ ಆಕೆ ಓಡಾಡ್ತಾಳೆ. ಅಂದರೆ ಕಾಲು ಸರಿ ಇಲ್ಲ, ಕುಂಟಿ, ಇವನಿಗೆ ಕಣ್ಣು ಸರಿ ಇಲ್ಲ ಅಂತ ಮಾತಾಡಿದ್ರಲ್ಲ, ಇವೆಲ್ಲ ನನ್ನ ಹತ್ರ ಸರಿ ಇದೆ, ನಾನು ಎಲ್ಲ ಕರೆಕ್ಟ್ ಆಗಿದ್ದೀನಿ ಅಂತ ಹುಡುಗನಿಗೆ ಗೊತ್ತಾಗಬೇಕು ಅಂತ ಆ ಚಹಾ ಕೊಡುವ ನೆಪದಲ್ಲಿ ಆಕೆ 5-6 ಸಾರಿ ಆ ಕಡೆಯಿಂದ ಈ ಕಡೆಗೆ ಆ ಕಡೆಗೆ ಆಕೆ ಅಡ್ಡಾಡ್ತಾಳೆ. ಇದೆಲ್ಲ ಏನಾಗುತ್ತೆ, ಇನ್ನು 6 ತಿಂಗಳು ಕಳೆದೊಮ್ಮೆ ಏನಾಗುತ್ತೆ ಅವ್ರಿಗೆ ಏನಾಗುತ್ತೆ, ಲೇಖಿ ತಿಳಿಯುತ್ತಾರೆ ಸಹ ತನಗಾದ ಅವಮಾನವಸ ಯಾರಿಗೂ ಹೇಳಲಾದ 6 ತಿಂಗಳು ಆಕೆ ಕಾಯ್ತಾಳೆ. ಇನ್ನು ಸಮುದ್ರದ ಮದುವೆ ಮತ್ತು ಸಮುದ್ರ ತೀರದಲ್ಲಿ ಅದು ಸತ್ಯದ ಅನಾವರಣ. ಇಷ್ಟೆಲ್ಲ ಏನಾಗುತ್ತೆ, 6 ತಿಂಗಳು ಅಂದ್ರೆ ಅದ್ದೂರಿಯಾಗಿ ಏನು ಮಾಡ್ತಾನೆ, ಅದೇ ಹುಡುಗಿಗೆ ಇದೇ ಹುಡುಗನನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅವರಿಬ್ಬರಿಗೆ ಕಾರವಾರದಲ್ಲಿ ಏನಾಗುತ್ತೆ ಕೆಲಸವಿರುತ್ತದೆ, ಇಬ್ಬರು ಅಲ್ಲಿಗೆ ತೆರಳುತ್ತಾರೆ. ಪತಿ ಲೇಖಕವಾಗಿರೋ ಅಪಾರ ಪ್ರೀತಿಯನ್ನು ತೋರಿಸಿದ್ರು ಲೇಖಕಿಗೆ ಮಾತ್ರ ಮನಸ್ಸಲ್ಲಿ ಇದೇ ಕಾಡ್ತಾ ಇದೆ, ಏನಂತ, ಇವ್ರು ನನಗೆ ಕುರುಡಿ ಅಂದ, ಕುಂಟೆ ಅಂದ, ಬಿರುಸು ಕೂದಲು ಅಂದ, ನನಗೆ ಒಂದು ತಡ್ಕೊಳ್ಳೋಕೆ ಆಗ್ತಿಲ್ಲ ಲೇಖಕಿಗೆ, ನಾನು ಏನಾದರೂ ಮಾಡಿ ಇವನು ಒಂದ್ಸಲ ಈ ಹುಡುಗನನ್ನು ನನ್ನ ಗಂಡನನ್ನು ಕೇಳಲೇಬೇಕು ಅಂತ ಆಕೆ ಏನು ಮಾಡ್ತಾಳೆ, ತುಂಬಾ ಕಾಯ್ತಾ ಇರ್ತಾಳೆ. ಒಂದಿನ ಸಂಜೆ ಏನು ಮಾಡ್ತಾರೆ, ಕಾರವಾರ ಅಂದರೆ ಸಮುದ್ರ ತೀರ. ಆ ಸಮುದ್ರ ತೀರಕ್ಕೆ ಏನಾಗುತ್ತೆ, ಸಂಜೆ ಕಾರಲ್ಲಿ ಹೋಗ್ತಿರ್ತಾರೆ, ಯಾರೂ ಇಲ್ಲದಿರುವಂಥ ನಿಶಬ್ದವಾಗಿರುವಂಥ ಬರೀ ಆ ಸಮುದ್ರ ಅಲೆಗಳು ಬರ್ತಿರುವಂಥ ಒಂದು ಪ್ರದೇಶಕ್ಕೆ ಇವರಿಬ್ಬರು ಲೇಖಕಿ ಮತ್ತು ಆ ಗಂಡ ಇಬ್ಬರು ಹೋಗ್ತಾರೆ. ಸೊ ಹೋದಾಗ ಏನಾಗುತ್ತೆ, ತುಂಬ ಖುಷಿಯಾಗಿ ಮಾತಾಡ್ತಿರ್ತಾರೆ, ತುಂಬ ನೋಡೋಕೆ ಅವರು ಆನಂದದಿಂದ ಮಾತಾಡ್ತಿರ್ತಾರೆ. ಆಗ ಲೇಖಕಿ ಏನು ಮಾಡ್ತಾರೆ, ಇದ್ದಕ್ಕಿದ್ದಂಗೆ ತುಂಬ ದುಃಖದಿಂದ ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಳ್ತಾಳೆ. ಈ ದೃಶ್ಯ ನೋಡ್ತಾ ಹುಡುಗ, ಏನಾಗಿದೆ, ಇಷ್ಟು ಚೆನ್ನಾಗಿದ್ದೀವಲ್ಲ, ಇಷ್ಟು ಸಂತೋಷವಾಗಿದ್ದೀವಲ್ಲ, ನೀವ್ಯಾಕೆ ಆಳ್ತಾ ಇದ್ದೀರಿ ಈಗ ಮನೋರಮೆ ಅಂದರೆ ಖುಷಿಯಾಗಿದ್ದನ್ನು ಕೇಳಿದಾಗ, ನೀನು ಆವತ್ತು ಮದುವೆಗೆ ಬಂದಿದ್ದಲ್ಲ, ಆ ಮದುವೆಗೆ ಬಂದಾಗ ತಾವು ನನ್ನನ್ನು ಸಹ ನೋಡಲಿಕ್ಕೆ ಬಂದಾಗ ಭಾವನ ಜೊತೆ ನೀವೇನು ಮಾತಾಡಿದ್ರು ಕುಟ್ಕೊಂಡು ನಾನು ಕುರುಡಿನಾ, ನಾನು ಕುಂಟಿನಾ, ನನ್ನ ಕೂದಲು ಸರಿ ಇಲ್ವಾ, ಸುಮ್ಮನೆ ನನ್ನ ಮೇಲೆ ಅಪಾದ ಯಾಕೆ ನೀವು ಮಾಡಬೇಕು, ಇಷ್ಟ ಇಲ್ಲ ಅಂದರೆ ನನ್ನ ಮದುವೆ ಆಗಬಾರ್ದು, ಈ ರೀತಿ ನನಗೆ ಅಡ್ಡ ಹೆಸರಲ್ಲಿ ಯಾಕೆ ಇಡಬೇಕು ಅಂತ ಏನು ಮಾಡ್ತಾಳೆ, ಜೋರಾಗಿ ಆಕೆ ಅಳ್ತಾಳೆ. ಆ ಪಾಂಡವಪುರದ ಸೌತಿಯನ್ನೇ ಮದುವೆ ಆಗೋದು, ನನ್ನನ್ನು ಯಾಕೆ ನೀವು ಮದುವೆ ಆದರು ಅಂತ ಆ ವಿಚಾರವನ್ನು ಆಕೆ ಏನು ಮಾಡ್ತಾಳೆ, ಆಗ ನೆನಪಿಸ್ತಾಳೆ. ಅಂದರೆ ನವಿರ ಹಾಸ್ಯ ಮುಕ್ತಾಯ, ಇವಾಗ ಸ್ವಲ್ಪ ಮುಕ್ತಾಯ ಬರ್ತದೆ, ಅಂದರೆ ಹಾಸ್ಯವಾಗಿ ಯಾರೂ ನೋವಾಗದಂಗೆ ಕಥೆಯನ್ನು ಆಕೆ ಮುಗಿಸ್ತಾಳೆ. ಲೇಖಕಿ ಮಾತು ಕೇಳಿಬಿಟ್ಟು ಏನಾಗುತ್ತೆ, ಜೋರಾಗಿ ಗಂಡ ನಕ್ಕು ಬಿಡ್ತಾನೆ, ಹಾ ಅಂತ ನಗ್ತಾನೆ. ಸೊ ನಗ್ತಾನೆ ಆಗುತ್ತೆ, ಆಕೆಗೆ ಇನ್ನೂ ಸಿಟ್ಟು ಜಾಸ್ತಿ ಆಗ್ತಾನೆ, ನಾನು ಹೇಳ್ತಿದ್ದೆ ಈತ ನಗ್ತಾ ಇದ್ದಾನ ಅಂತ ಆಕೆ ಸತ್ಯವನ್ನು ಹೇಳ್ತಾನೆ. ಆಗ ಗಂಡ, ನೋಡಮ್ಮ, ಆ ವಿಷಯ ಅಂದ್ರೇನಂತ, ನಾನೊಂದು ಕುದುರೆ ಗಾಡಿಯನ್ನು ಕೊಳ್ಳಬೇಕಾಗಿದ್ದೆ, ಅಂದರೆ ಕುದುರೆ ಗಾಡಿಯನ್ನು ತಗೋಬೇಕಾಗಿದ್ದೆ,
ಆ ವಿಚಾರ ಬದಲಾಗಿ ಕಾರು ಕೊಂಡೆ. ಅದರ ಬದಲಾಗಿ ನಾನು ಅವತ್ತು ಆ ಕುದುರೆ ಗಾಡಿಯನ್ನು ತಗೊಳ್ಳೋ ಬದಲು ನಾನು ಒಂದು ಕಾರ್ ತಗೊಂಡೆ. ಆ ವಿಚಾರ ನಿಮ್ಮ ಭಾವನ ಜೊತೆ ಆವತ್ತು ಕೊಠಡಿಯಲ್ಲಿ ನಾನು ಅದನ್ನು ಮಾತಾಡ್ತಿದ್ದೆ. ಆಗಿದ್ದ ಕುದುರೆಯ ಒಂದು ಲೋಪದೋಷಗಳ ಬಗ್ಗೆ ಮಾತಾಡ್ತಿದ್ದೆ. ನಿನ್ನ ಬಗ್ಗೆ ನಾನು ಮಾತಾಡಲಿಲ್ಲ ಅಂದಾಗ ಜೊತೆಯಲ್ಲಿ ಕಾರು ಬಂದು ನನ್ನ ಬಳಿ ಕುಳಿತು, ಸೊ ಅದಕ್ಕೋಸ್ಕರ ಆ ವಿಚಾರ ಮಾತಾಡದೆ. ಆಗಾಗ ಪತಿ ನಕ್ಕು ಬಿಡುತ್ತಾಳೆ. ಇಷ್ಟು ದಿನ ತಾನು ಪತಿಯ ಕುದುರೆ ಮಾಟವನ್ನು ಮಾತಾಡಿಕೊಂಡು ನನ್ನನ್ನು ಎಷ್ಟು ಅಪಾರ್ಥ ಮಾಡಿಕೊಂಡೆ, ಎಷ್ಟು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಎಂದು ಲೇಖಿಗೆ ಏನಾಗುತ್ತೆ, ಸ್ವಲ್ಪ ಸಿಟ್ಟಿದ್ದುದೀಗ ನಾಚಿಕೆ ಆಗ್ತದೆ. ಜೊತೆಗೆ ಹೀಗೆ ಅರ್ಧಂಬರ್ಧ ಕೇಳಿಸ್ಕೊಂಡು ಹೇಗೆ ದೊಡ್ಡ ಅನರ್ಥ ಮತ್ತು ತಪ್ಪು ಕಲ್ಪನೆಗೆ ಕಾರಣವಾಗ್ತದೆ. ಪೂರ್ತಿ ಕೇಳಿಸ್ಕೋಬೇಕು, ಅರ್ಧಂಬರ್ಧ ಕೇಳಿಸ್ಕೊಳ್ಳೆ ಹಿಂಗೆ ಆಗೋದು ಎಂದು ಸಹ ಲೇಖಿಕೆ ಏನು ಮಾಡಿದ್ದಾಳೆ, ತುಂಬ ಹಾಸ್ಯವಾಗಿ ಈ ಕಥೆಯನ್ನು ಮುಕ್ತಾಯ ಮಾಡಿದ್ದಾರೆ. ಎಲ್ಲರೂ ಈ ಉಡಿಯನ್ನು ಕೊನೆಗಂಟೆ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ. ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂತಹ ಈ ಕಥೆಯನ್ನು ನೀವೆಲ್ಲರೂ ಕೇಳಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ತಗೊಳ್ಳಿ ಎಂದು ಬಯಸುತ್ತೇನೆ.